ನಿನ್ನೆ ಅಷ್ಟೇ ಹಾಡ ಹಗಲೇ ಚಿನ್ನದಂಗಡಿಯನ್ನು ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ವಿಚಾರಗಳು ಹಾಗೆ ಶಾಕಿಂಗ್ ಡೀಟೇಲ್ಸ್ ಒಂದೊಂದಾಗೆ ಸಿಗ್ತಾ ಇದೆ ನಮಗೆ. ಏನು ಶಾಕಿಂಗ್ ಡೀಟೇಲ್ಸು ನೋಡ್ತಾ ಹೋಗೋಣ ಒಂದೊಂದಾಗಿ. ಪೂರ್ವ ನಿಯೋಜಿತ ಪ್ಲಾನ್ ಅನ್ನು ದರೋಡೆಕೋರರು ತುಂಬಾ ನೀಟಾಗಿ ಮಾಡಿದ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದ್ರ ಮಾಹಿತಿ ಇದು. ದರೋಡೆಕೋರರ ಪ್ರತಿ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸುತ್ತಮುತ್ತ ಇದ್ದಂತಹ ಸಿಸಿಟಿವಿಯಲ್ಲಿ ಅವ್ರ ಚಲನವಲನ ಹೆಂಗ್ ಗುಂಪು ಕಟ್ಕೊಂಡು ಬಂದ್ರು, ಬಿಂದಾಸಾಗಿ ಹೆಂಗ್ ಬಂದ್ರು, ಒಂಚೂರು ಅಂಜಿಕೆ ಇಲ್ಲದೆ ಕಳ್ಳ ಬೆಕ್ಕಿಂತರೆಲ್ಲ ಬರಲೇ ಇಲ್ಲ. ಕಳ್ಳತನಕ್ಕೂ ದರೋಡೆಗೂ ಅದೇ ವ್ಯತ್ಯಾಸ. ಓಪನ್ ಆಗಿ ಬಿಂದಾಸಾಗಿ ಬರೋದನ್ನೇ ದರೋಡೆ ಅಂತ ಹೇಳೋದು, ಕದ್ದು ಮುಚ್ಚಿ ಮಾಡೋದನ್ನ ಕಳ್ಳತನ ಅಂತ ಅನ್ನೋದು. ಈ ದರೋಡೆಕೋರರ ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಹಾಗಾದ್ರೆ ದರೋಡೆಗೆ ಯಾವುದೇ ವೈಯಕ್ತಿಕ ವಾಹನ ಬಳಸಿಲ್ಲ ದರೋಡೆಕೋರರು. ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತಂತೆ ಅಲ್ಲಿ, ಅದಕ್ಕೆ ಬುದ್ಧಿ ಉಪಯೋಗಿಸಿದ್ದಾರೆ. ಯಾರಿಗೂ ಅನುಮಾನ ಬರದಂತೆ ನಡ್ಕೊಂಡೇ ಬಂದಿದ್ದಾರೆ. ದರೋಡೆ ಬಳಿಕವೂ ಸಹಜವಾಗಿ ನಡ್ಕೊಂಡೇ ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ಆಟೋದಲ್ಲಿ ದರೋಡೆಗೆ ಬಂದು ಮತ್ತೆ ಆಟೋದಲ್ಲಿ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡು ಹೋಗಿದ್ದಾರೆ. ಸರಾಫ್ ಬಜಾರ್ನಿಂದ ಚಪ್ಪಲ್ ಬಜಾರ್, ಆಮೇಲೆ ತಹಶೀಲ್ದಾರ್ ಕಚೇರಿ ತನಕ ನಡ್ಕೊಂಡು ಬಂದಿದ್ದಾರೆ ದುಷ್ಕರ್ಮಿಗಳು. ಇದಕ್ಕೆಲ್ಲ ದಾಖಲೆ ಇದೆ, CCTV ಫುಟೇಜ್ ಇದೆ. ಸೊ ಅದೆಲ್ಲವನ್ನು ನಿಮಗೆ ನಾವು ತೋರಿಸ್ತೀವಿ ಎಷ್ಟು ಆರಾಮಾಗಿ ಬಂದರು ಅಂತಂದು. ಮೊದಲಿಗೆ ಬರುವ ದೃಶ್ಯವನ್ನು ನೋಡೋಣ. ಇದು ನೋಡ್ತಾ ಇದ್ದೀರಲ್ಲ, ಇದು ದರೋಡೆಗೆ ಇವರು ಬರ್ತಿರೋದು. ನಂಬರ್ 1 2 3 4 ಆಟೋದಲ್ಲಿ ಇಳಿದು ನಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಅಷ್ಟು ಆರಾಮಾಗಿ ಬರ್ತಾ ಇದ್ದಾರೆ, ಹರಿಬರಿ ಇಲ್ಲ. ತುಂಬ ಅಭ್ಯಾಸ ಮಾಡಿದ್ದಾರೆ ಅವ್ರದನ್ನು. ತುಂಬ ಚೆನ್ನಾಗಿ ಅದನ್ನು ನೋಡಿ ಹೇಗೆ ಏನು ಅಂತ ಎಲ್ಲೂ ಆ ಥರ ಕೊಡದೆ ಬಂದಿರೋದು. 4 ಜನ ಒಟ್ಟು, 4 ಜನ. ಇವರೆಲ್ಲ ಅಂತಾರಾಜ್ಯ ದರೋಡೆಕೋರರು, ರಿಮೆಂಬರ್. ಸೊ ಈ 4 ಜನ ದರೋಡೆ ಮಾಡ್ಕೊಂಡು ಬಂದಿರೋದು. ಮತ್ತು ದರೋಡೆ ಮಾಡಿದ ಬಳಿಕನೂ ಕೂಡ ಇಷ್ಟೇ ಕೂಲಾಗಿ ಹೋಗಿದ್ದಾರೆ. ಎಲ್ಲಿ ಆಟೋ ಇಳಿಬೇಕು, ಎಲ್ಲಿ ಮತ್ತೆ ಆಟೋ ಹತ್ತಬೇಕು, ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅವರು. ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಇಳ್ಕೊಂಡು ಬಸ್ ಹತ್ಕೊಂಡು ಹೋಗ್ತಾರೆ. ಇದೆಲ್ಲ ನೋಡಿ ಎಷ್ಟು ಆರಾಮಾಗಿ ಮಾಡಿದ್ದಾರೆ ಅಂತಂದರೆ ಯಾರಿಗೂ ಏನೂ ಗೊತ್ತಾಗಬಾರ್ದು ಆ ರೀತಿ. ಈ ದಂಡುಪಾಳ್ಯ ಸಿನಿಮಾ ನೆನಪಿಗೆ ಬರ್ತಾ ಇದೆ ನೋಡಿದ್ರೆ, ಅದೇ ಥರ ಕಾಣಿಸ್ತಾ ಇದೆ. ಹಾಗಾದ್ರೆ ಎಷ್ಟು ವ್ಯವಸ್ಥಿತವಾಗಿ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದೀವಿ. ನಾವು ಹೇಳ್ತಾ ಇದ್ವಿ ಅವ್ರು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವ್ರ ಇಡೀ ಬಾಡಿ ಲ್ಯಾಂಗ್ವೇಜಲ್ಲಿ ಇವ್ರು ದರೋಡೆಕೋರರ ಅಂತ ನಮಗೆ ಅನುಮಾನ ಬರ್ಬೇಕು, ಹಂಗಿತ್ತು. ಆಟೋದಲ್ಲಿ ಬಂದರು, ಬಸ್ಸಲ್ಲಿ ಹೋದ್ರು. ಕಲಬುರಗಿಯ ಬ್ರಹ್ಮಪುರ ಠಾಣೆ ಮುಂದೆನೇ ಆಟೋ ಹಿಡಿದು ಎಸ್ಕೇಪ್ ಆಗಿದ್ದಾರೆ. ಅಲ್ಲಿಂದ ನೇರವಾಗಿ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಗ್ಯಾಂಗ್ ಬರುತ್ತೆ. ಕೇಂದ್ರ ಬಸ್ ನಿಲ್ದಾಣದ ಹಿಂಬದಿ ಈ ಗ್ಯಾಂಗ್ ಇಳ್ಕೊಳ್ಳುತ್ತೆ. ಅಲ್ಲಿಂದ KKRTC ಸಾರಿಗೆ ಬಸ್ನಲ್ಲಿ ದರೋಡೆಕೋರರು ಎಸ್ಕೇಪ್ ಆದ್ರು. ಸೊ ಇನ್ನು ದರೋಡೆಗೂ ಮುನ್ನ ನಂತರವೂ ಮೊಬೈಲ್ ಬಳಸಿಲ್ಲ ನೋಡಿ. ಆರೋಪಿಗಳು ಬಳಸಿದಂಗೆ ಮಾಡಿದ್ದಾರೆ. ಮೊಬೈಲ್ನಲ್ಲಿ ಮಾತನಾಡುವಂತೆ ನಟಿಸ್ಕೊಂಡು ಅಂಗಡಿಗೆ ಬಂದಿದ್ದಾರೆ. ಯಾರು ಮೊಬೈಲ್ ಬಳಸಿಲ್ಲ. ಅದೇನಕ್ಕೆ ಅಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕು, ಡೈವರ್ಟ್ ಆಗಲಿ ಅಂತ. ಆಗ ತಾನೇ ಓಪನ್ ಮಾಡಲಾಗಿತ್ತು ಅಂಗಡಿಯನ್ನ. ಒಬ್ಬನೇ ಓನರ್, ಒಬ್ಬನೇ ಇದ್ದ. ನಾನು ಅದಕ್ಕೆ ಹೇಳಿದ್ದು, ತುಂಬ ಚೆನ್ನಾಗಿ ಎಲ್ಲನೂ ಅಬ್ಸರ್ವ್ ಮಾಡಿದ್ದಾರೆ. ಸ್ಟಡಿ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲೂ ಎಡವಿಲ್ಲ. ತಾವೇನು ಅಂದ್ಕೊಂಡು ಬಂದರು, ಹೇಗೆ ಮಾಡಬೇಕು. ಒಟ್ಟೇನೋ ಒಂದು 3 kg ಚಿನ್ನ ಅಂತೆ, ಆಯಿತಾ. 3 kg ಚಿನ್ನ ಅಂತಂದ್ರೂ ಕೂಡ 2,70,00,000 ಹೆಚ್ಚು ಕಡಿಮೆ, ಆಯಿತಾ. ಅಷ್ಟು ದುಡ್ಡಿನ ಮೊತ್ತದ ಚಿನ್ನವನ್ನು ಎತ್ಕೊಂಡು ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ. ಎಕ್ಸಾಕ್ಟಾಗಿ ಅವರು ಹೇಳೋಕ್ಕಾಗಿಲ್ಲ, ಒಂದು 3 kg ಅಂತ ಹೇಳಿದ್ದಾರೆ. ಇದು ಸರಣಿ ದರೋಡೆಗಳು. ಹಂಗೆ ನೋಡೋಕೆ ಹೋದರೆ ಕಲಬುರಗಿನಲ್ಲಿ ನೆನ್ನೆ ನಡೀತಲ್ಲ, ಕಲಬುರಗಿ ಮತ್ತು 4 ಜಿಲ್ಲೆಗಳಲ್ಲಿ ಈ ಥರ ಆಗಿದೆ, ಬೇರೆ ಬೇರೆ ಕಡೆ ಕಳ್ಳತನ ಸೇರಿದಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಪ್ರೊಫೆಷನಲ್ ದರೋಡೆಕೋರರು ಅಂತ ಅನಿಸುತ್ತೆ ಎಲ್ಲ ಮಾಹಿತಿಯನ್ನು ನೋಡ್ತಾ ಇದ್ದರೆ. ಇವರನ್ನು ಹಿಡಿಯುವ ಸಲುವಾಗಿ ಪೊಲೀಸರು ಈಗ ಏನು ಕ್ರಮ ತಗೊಂಡಿದ್ದಾರೆ? ಅರವಿಂದ್, ನಿನ್ನೆ ಕಲಬುರಗಿಯಲ್ಲಿ ನಡೆದಂತಹ ದರೋಡೆ ಪ್ರಕರಣ ಸಂಬಂಧ ಈಗಾಗಲೇ ಒಟ್ಟು 5 ತಂಡಗಳನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂಥ ಡಾಕ್ಟರ್ ಶರಣಪ್ಪ ಅವರು ರಚನೆ ಮಾಡಿದ್ದು. ಪ್ರತಿಯೊಂದು ತಂಡವು ಕೂಡ ತನ್ನದೇ ಆದಂತಹ ಕೆಲಸ, ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ತಂಡ ಏನಂದ್ರೆ ಅವರು ಬಂದು ಹೋಗಿರುವಂತಹ ಎಲ್ಲ CCTV ದೃಶ್ಯಾವಳಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಹೇಗಾದ್ರೂ ಮಾಡಿ ಈ ಒಂದು 4 ಜನ ದರೋಡೆಕೋರರನ್ನ ಬಂಧಿಸಲೇಬೇಕು ಅಂತ ಈಗ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ನಾವು ಆ ಒಂದು ಘಟನಾ ಸ್ಥಳದಲ್ಲಿ ಅಂದ್ರೆ ನಿನ್ನೆ ಕೃತ್ಯ ನಡೆಸಿದ ಬಳಿಕ ಸುಮಾರು 12:20 ಸುಮಾರಿಗೆ ಆ ಒಂದು ಚಿನ್ನದ ಅಂಗಡಿಗೆ ಚಿನ್ನ ಖರೀದಿಸುವಂತೆ ಆ ಒಂದು ದರೋಡೆಕೋರರು ಹೋಗ್ತಾರೆ. ಅದಾದ ಬಳಿಕ ಇದೇ ಮಾರ್ಗವಾಗಿ ಅವರು ಚಿನ್ನ ದರೋಡೆ ಬಳಿಕವೂ ಕೂಡ ಸಲೀಸಾಗಿ ಏನು ಚಿನ್ನ ಖರೀದಿ ಮಾಡಿದವರಂತೆಯೇ ಆರಾಮಾಗಿ ನಡ್ಕೊಂಡು ಬರ್ತಾರೆ. ಅದಾದ ಬಳಿಕ ಈ ಕಡೆ ಭಾಗದಲ್ಲಿ ಕೂಡ ತೋರಿಸ್ತೀವಿ ಅರವಿಂದ್. ಇದು ಕಲಬುರಗಿಯ ಪ್ರಮುಖ ವೃತ್ತ. ಇಲ್ಲಿಂದ ಪಕ್ಕದಲ್ಲೇ
ಈ ಒಂದು ಬ್ರಹ್ಮಪುರ್ ಪೊಲೀಸ್ ಠಾಣೆ ಇದೆ. ಈ ಒಂದು ಸ್ಥಳದಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಸ್ಥಳದಲ್ಲೇ ಒಂದು ಆಟೋ ಕೂಡ ಹತ್ಕೊಂಡು ದರೋಡೆಕೋರರು ಇಲ್ಲಿಂದ ಆರಾಮಾಗಿ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಹೋಗ್ತಾರೆ. ಅದಾದ ಬಳಿಕ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಆ ಒಂದು ಯಾರು ಮಾಲೀಕ ಇರ್ತಾನೆ ಆತನ ಮೊಬೈಲ್ ಕೂಡ ಒಂದು ಇವರು ಕಳ್ಳತನ ಮಾಡಿರ್ತಾರೆ. ಆ ಒಂದು ಮೊಬೈಲ್ ಅನ್ನ ಅಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣದ ಹಿಂಬದಿಯಲ್ಲಿ ಬಿಸಾಕಿ ಏನಂತಂದ್ರೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಈಗ ಪೊಲೀಸರು ಕೂಡ ಆ ಒಂದು ಯಾವ KKRTC ಬಸ್ನಲ್ಲಿ ಆ ಹಂತಕರು ಪ್ರಯಾಣ ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಕೂಡ ಸಿಕ್ಕಿದ್ದು ಆ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡಿದ್ದಾರೆ. ಆದ್ರೆ ಓವರ್ ಆಲ್ ಆಗಿ ಘಟನೆ ಏನಂದ್ರೆ ಪ್ರತಿ ಬಾರಿ ಕೂಡ ದರೋಡೆ ನಡೆದಂತಹ ಸಂದರ್ಭದಲ್ಲಿ ಬೈಕ್ ಕಾರ್ಗಳು ಸರ್ವೇ ಸಾಮಾನ್ಯವಾಗಿ ಬಳಸ್ತಾ ಇದ್ರು. ಆದ್ರೆ ಈ ಒಂದು ಹಂತಕರು ಏನಂದ್ರೆ ಕೃತ್ಯ ನಡೆಯೋಕ್ಕಿಂತ ಮುಂಚೆ ಮತ್ತು ಆಮೇಲೆ ಏನಂದ್ರೆ ಆಟೋ ಬಳಸಿದ್ದಾರೆ. ಸದ್ಯ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರವೀಣ್, ಧನ್ಯವಾದ.